ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಬ್ ಚಾನಲ್. ಇವತ್ತು ನಾನು ಪಲಾವ್ ಪೌಡರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ನೋಡ್ಕೊಳ್ಳೋಣ ಏನೇನೆಲ್ಲ ತೊಗೊಂಡಿದ್ದೀನಿ, ನಾನು ಹೇಗೆ ಮಾಡ್ತೀನಿ ಅಂತ. ನಾನಿಲ್ಲಿ ಚಕ್ಕೆ, ಚಕ್ರಮೊಗ್ಗು, ಲವಂಗ, ಸೋಂಪು ಕಾಳು ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು ಇಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟು ಇತ್ತು ಅಂತಂದರೆ ಪಲಾವ್ ಪೌಡರ್ ಆರಾಮಾಗಿ ಮಾಡ್ಕೊಳ್ಬೋದು, ತುಂಬ ಲೇಟ್ ಏನೂ ಆಗೋದಿಲ್ಲ. ಬನ್ನಿ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತೇಳಿ. ಇದಕ್ಕೆ ಉರಿಯೋದೇ ಆಗಲಿ ಬೇರೆ ಎಂಥ ಅವಶ್ಯಕತೆ ಇರೋದಿಲ್ಲ. ಮಸಾಲೆ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕಷ್ಟೇ, ಬೇಗನೆ ರೆಡಿ ಆಗೋಗುತ್ತೆ. ನಾವು ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಿ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಅದರಿಂದ ನಾವು ಟೈಮ್ ಸೇವ್ ಆಗಬೇಕು ಅಂದರೆ ಈ ರೀತಿ ಏನಾದರೂ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ 5-6 ಪಲಾವ್ ಎಲೆ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಚಕ್ಕೆ, ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಚಕ್ರಮೊಗ್ಗು ಮತ್ತು ಒಂದು ಸ್ವಲ್ಪ ಲವಂಗ, ನಂತರ ಮರಾಠಿ ಮೊಗ್ಗು ಅದನ್ನು ಕೂಡ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸಾಕು ಮರಾಠಿ ಮೊಗ್ಗು ಕೂಡ. ಏಲಕ್ಕಿನೂ ಅಷ್ಟೇ, ಎಷ್ಟು ಅವಶ್ಯಕತೆ ಇದೆಯೋ ಈ ಪುಡಿಗೆ ಅಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ. ನೋಡ್ರಿ, ಇಲ್ಲಿ ಒಂದು 12 ಏಲಕ್ಕಿನ ಹಾಕ್ತಾಯಿದ್ದೀನಿ. 12ರಿಂದ 13, 14 ಅಂತಲೇ ತಿಳ್ಕೊಳ್ಬೋದು. ನಾನಿಲ್ಲಿ ಮತ್ತು ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ. ಸೋಂಪು ಕಾಳು ನಮಗೆ ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುತ್ತೆ ಮಸಾಲೆ ಎಲ್ಲ ಹಾಕೋದ್ರಿಂದ. ಅದು ಅಲ್ಲದೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇಷ್ಟಿದ್ರೆ ಸಾಕು, ನಮಗೆ ತುಂಬ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿ ಆಗುತ್ತೆ ಈ ಪುಡಿನ ಯೂಸ್ ಮಾಡಿಕೊಂಡು ಪಲಾವ್ ಮಾಡೋದ್ರಿಂದ. ನೋಡಿ, ಇದೆಲ್ಲದನ್ನು ಕೂಡ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ನಾನು ಸ್ವಲ್ಪ ನೈಸಾಗಿ ರುಬ್ಕೊಳ್ತೀನಿ. ಮತ್ತು ಕೆಲವರಿಗೆ ಇದನ್ನೆಲ್ಲ ಹಾಗೆ ಪಲಾವ್ಗೆ ಹಾಕೋದ್ರಿಂದ ಯಾರು ಕೂಡ ತಿನ್ನೋದಿಲ್ಲ, ಇದನ್ನು ಇಷ್ಟನೂ ಪಡೋದಿಲ್ಲ. ಎಲ್ಲ ಎತ್ತಿಡೋದ್ರಿಂದ, ಅದು ಅಲ್ಲದೆ ಅದು ನೋಡಿದ್ರೆ ಸಾಕು ಬೇಡ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ನಮಗೆ ಸುಮಾರು ದಿನ ಬರುತ್ತೆ ಪಲಾವ್ ಮಾಡಲಿಕ್ಕೆ. ಇದಿಷ್ಟೂ ನಾನು ಮಾಡಿರೋಂತಹ ಪೌಡರು ಸುಮಾರು ಒಂದು 10-12 ಸರಿ ಅಂತೂ ಪಲಾವ್ ಮಾಡ್ಬೋದು. ನಮ್ಮನೇಲಿ ಏನಿಲ್ಲ ಅಂತಂದ್ರೂ ವಾರದಲ್ಲಿ 1 ದಿನನಾದರೂ ಪಲಾವ್ ಮಾಡಿರ್ತೀನಿ. ಮಕ್ಕಳು ಕೇಳ್ತಾನೆ ಇರ್ತಾರೆ ಪಲಾವ್ ಅಂತೇಳಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ನಮ್ಮ ಮನೇಲಿ ಪಲಾವ್ ಆಗಿರೋದ್ರಿಂದ ನಾನು ಈ ಪುಡಿನ ಮಾಡಿ ಇಟ್ಕೊಳ್ತೀನಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಈ ಪೌಡರ್ ರೆಸಿಪಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇಷ್ಟು ಚೆನ್ನಾಗಾಗಿದೆ, ಫೈನ್ ಪೌಡರ್ ಆಗಿದೆ. ಇದನ್ನು ನಾವು ಒಂದು ಗಾಜಿನ ಬಾಟ್ಲಿಲಿ ಎತ್ತಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ಒಂದು ಅರ್ಧ ಚಮಚದಷ್ಟು ಹಾಕಿದ್ರೆ 1 ಟೈಮ್ ಈ ಪಲಾವ್ಗೆ ಆರಾಮಾಗಿ ಆಗುತ್ತೆ. ನಾನು ಇದೇ ಪುಡಿನ ಯೂಸ್ ಮಾಡಿಕೊಂಡು ಒಂದು ದಿನ ಪಲಾವ್ ಮಾಡಿ ಕೂಡ ತೋರಿಸ್ತೇನೆ. ಈ ಪೌಡರ್ನ ಟೊಮೊಟೊ ಬಾತಿಗೂ ಕೂಡ ಯೂಸ್ ಮಾಡ್ಬೋದು. ಟೊಮೊಟೊ ಬಾತು ಕೂಡ ಅದೇ ಥರ ಇರುತ್ತೆ. ಸೊಪ್ಪಿನ ಪಲಾವ್ ಆಗಿರ್ಬೋದು, ಈ ಮೆಂತ್ಯ ಪಲಾವು, ಮಾಮೂಲಿ ಯಾವುದೇ ರೀತಿಯ ಪಲಾವ್ಗಳ ರೆಸಿಪಿಗೆಲ್ಲ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಹಾಕಿದ್ರೆ ಸಾಕು, 4-5 ಜನ ಆರಾಮಾಗಿ ಪಲಾವ್ ತಿನ್ಬೋದು. ಈಗ ರೆಡಿಯಾಗಿದೆ ನಮ್ಮ ಮಸಾಲ. ಇದಿಷ್ಟೇ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.